ಲಕ್ಷಕ್ಕೆ ಎಷ್ಟಾಗುತ್ತೆ? ಅವರು ಮಷಿನ್ ಶಿಫ್ಟಿಂಗಿಗೆ 80,000 ಮಾಡ್ಕೊಳ್ಳಿಕ್ಕೆ ಅವರು ಈಗ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ತಾವೆಷ್ಟು ಅಮೌಂಟ್ ಕೊಡ್ತೀರಿ? ಮಷಿನ್ ಶಿಫ್ಟಿಂಗಿಗೆ 80,000 ದುಡ್ಡು ಬೇರೆ ಇದ್ರೆ ರಮೇಶ್ ಇಡಕ್ಕೆ ಕೊಡ್ಲಿಲ್ಲ ಎಂತ ಮಿಷನ್ ಯಾವತ್ತಾದ್ರೂ ಹೊಂದಾಣಿಕೆ ಮಾಡೋಣ ಅಷ್ಟೊಂದು ಆಗಲ್ಲ. ಅಲ್ಲ ಮಾಹಿತಿ ಪಟ್ಟಣದ ಎಷ್ಟು ನಾಯಿಗಳು ನಾಯಿಗೆ 50 ಲಕ್ಷ ಬೇಕು. ಈಗ ನೀರ್ ನೋಡಿ ಗುಂಡಿ ಒಳಗೆ ನೀನ್ ಹಿಡಿಯೋ ಗುಂಡಿ ಬದಿಸ್ತಾರಲ್ಲ, ಸೈಡಿಗೆ ಇರೋ ನೀರೆಲ್ಲ ಹೊರಗೆ ಬರೋದಿಲ್ಲ. ಹಂಗೆ ನೀನಿಲ್ಲಿ ಪಟ್ಟಣದೊಳಗ ನಾಯಿ ತೆಗೆದ್ರೆ ಅಕ್ಕಪಕ್ಕ ಊರವೆಲ್ಲ ಅವು ಎಕ್ವೈರ್ ಮಾಡ್ತಾರೆ. ಅವಾಗ ಈಗ ಜಾಸ್ತಿ ಸಾವಿರ ಗಟ್ಟಲೆ ನಮ್ಮ ಊರಾಗೆ ಬರ್ರಿ ನೀವು ಎಷ್ಟು ಆರಾಮ್ ವಾಪಸ್ ಬರ್ತಾವ. ಕ್ರಿಯಾಜನ ಮಾಡಬಹುದು. ಆಯ್ತು ಮಾಡ್ರಿ. 22ನೇ ದೇವ್ರಿ ಅವ್ರೆಂತ ಮೀಟಿಂಗ್ ಸರ್ಕಾರದ ಡೈರೆಕ್ಷನ್ ನೀನು ನೀವು ಅದು ಇರ್ಬೋದ್ರಿ. ಅದು ನಿಮ್ಗೆ ಹೇಳಿದ್ದು ನಿಮ್ಗೆ ಇದ್ರಲ್ಲಿ ವಿಷಯ ಪಟ್ಟಿ ಹಾಕ್ಬೇಕಾದ್ರೆ ಸರ್ಕಾರದ ಆದೇಶ ಮುಖ್ಯ ಅಲ್ಲರಿ. ಅದನ್ನು ಕೋಟ್ ಅವ್ರು ಹೇಳಿದ್ದಾರೆ ಅವ್ರ ಹೆಸರು ನೀವು ಇಲ್ಲಿ ಸೇರಿಸೋದಲ್ಲ. ಸರ್ಕಾರದ ಆದೇಶವನ್ನು ಮೆನ್ಷನ್ ಮಾಡಬೇಕು. ಬೇರೆ ವಿಷಯ ಪಟ್ಟಿ ರಮೇಶ್ ಅವರೇ ವಿಷಯ ನಾನು ಒಂದು ಹೇಳ್ತೇನೆ, ಬರೀ ನನ್ನ ನಿರ್ದೇಶನದಂತೆ ಅಂತ ಮಾಡ್ತೇವೆ. ಇದಕ್ಕೆ ಡೈರೆಕ್ಷನ್ ಕೂಡ ಅಧಿಕಾರ ಪೂರ ಕಾರ್ಮಿಕರಿಗೆ ಸರ್ಕಾರ ಕೊಡುತ್ತೆ ಅಥವಾ ಸಂಬಂಧಪಟ್ಟ ಇಲಾಖೆ ಕೊಡುತ್ತೆ. ಅವರು ಇದ್ರ ಬಂದಾಗ ಅವ್ರು ಹೇಳಿದ್ರು ನಿಮ್ಮ ಮೀಟಿಂಗ್ನಾಗ ಅವ್ರ ಹೆಸರು ಹಾಕಿಬಿಡೋದ ನೀವು ಸರ್ಕಾರದ್ದೇ ಬರ್ಬೇಕ್ರಿ. ಸರ್ಕಾರದ ನಿಮ್ಮ ಡೈರೆಕ್ಷನ್ ಇದೆ. ದುಡ್ಡನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಎಸಿ ಅವ್ರು ಮಾಡಿದಾರ ಪ್ರವಾಸಕ್ಕೆ ದುಡ್ಡನ್ನ ಅದೇ ಅಲ್ಲ ಇದು ಇದಕ್ಕೆ ಪೌರ ಕಾರ್ಮಿಕರಿಗೆ ನಿಮ್ ಪ್ರವಾಸ ಇದೆ ಎಲ್ಲಿಯಾದ್ರೂ ಅವರಿಗೆ ಪ್ರವಾಸ ಅಂದ್ರೆ ನೀವು ಸ್ವಚ್ಛತೆಗೆ ಸಂಬಂಧಪಟ್ಟ ಜಾಗಕ್ಕೆ ಹೋಗೋದು ಏನದು ಬೇರೆ ಯಾವ್ದಾದ್ರು ಸ್ವಚ್ಛತೆ ಕರ್ಕೊಂಡು ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಈ ತರ ಮನೋರಂಜನೆ ಅಲ್ಲ ಅಧ್ಯಯನ ಪ್ರವಾಸ ಅಂತ ಸ್ವಚ್ಛತೆಗೆ ಒಂದು ದಿನದಲ್ಲಿ ಬೇರೆ ಯಾವುದಾದ್ರು ಒಂದು ನಗರಸಭೆ ಯಾವ್ದು ಕ್ಲೀನ್ ಇದೆ ಅದನ್ನು ತೋರಿಸಿ ತೋರಿಸಿ ಹೆಲ್ತ್ ಕಂಟ್ರೋಲ್ ಮಾಡಬೇಕಲ್ರಿ. ನೀವು ಚೀಫ್ ಆಫೀಸರ್ ಸೇರಿ ಮಾಡಿಸ್ರಿ. ಆದಷ್ಟು ಅವತ್ತು ಒಂದು ಡೇಟ್ ತಗೊಳ್ರಿ. ಅದನ್ನ ರಜೆಗೆ ಮೆಂಬರ್ ಬಿಟ್ಟು ಯಾರು ನೀವು ನೌಕರ ಎದುರಿಗೆ ಹೋದ್ರು ನಿಂತ್ಕೊಂಡು ಮಾತಾಡ್ಬೇಕು. ಕೌನ್ಸಿಲರ್ ಹೋಗ್ಲಿ ಯಾರೇ ಹೋಗ್ಲಿ ನಾವು ನಿಂತ್ಕೋಬೇಕು. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ಕೆಲಸ ಮಾಡಿ ಸಾರ್ವಜನಿಕರಿಗೆ ಹೋಗ್ಲಿ, ಕೌನ್ಸಿಲರ್ಗೆ ಹೋಗ್ಲಿ, ಸಾರ್ವಜನಿಕರಿಗೆ ಕುತ್ಕೊಳ್ಳಿಕ್ಕೆ ಜಾಗ ನೀವು ಕುತ್ಕೊಳ್ಳಿ ಅನ್ನೋದೇ ಇಲ್ಲ. ನೀವು ನೋಡಿ ಯಾರಿಗಾದ್ರೂ ಕುತ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ರಮೇಶ್ ಎದುರಿಗಿದೆ, ನಿಮ್ಮ ಎದುರಿಗಿದೆ. ಮುಖ್ಯಮಂತ್ರಿಗಳ ಎದುರಿಗೆ ಹೋದ್ರು ಕುತ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾರು ಬೇಕಾದ್ರೂ ಬರ್ಲಿ, ಅವರು ನಿಂತ್ಕೊಂಡೇ ಮಾತ್ರ. ರಮೇಶ್ ಅವ್ರ ಎದುರಿಗೆ ಹೋಗ್ರಿ, ಲೋಹಿತ್ ಎದುರಿಗೆ ಹೋಗ್ರಿ, ಯಾರ ಹತ್ರ ಹೋಗ್ರಿ.
ಯಾರಿಗೆ ಮಾತಾಡ್ತಾರೆ ಅವ್ರನ್ನ ಹತ್ರ ಹೋದ್ರೆ ಬ್ಯಾಂಕ್ ಹಿಂದಿನ ನೋಡಿ